ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಮಧ್ಯೆ ಎಲ್ಲರೂ ಬಂದಿದ್ದಕ್ಕೆ. ಅಗೇನ್ ಆಕ್ಚುಲಿ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ದಿನ ಅಂಡ್ ಕಲಾವಿದಕ್ಕಿಂತ ಜಾಸ್ತಿ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಮ್ಮ ಕವಿ ಸರ್ ಇದ್ದಾರೆ, ಪ್ರತಿಭಾ ಹಾಡಿರೋರು, ಎಲ್ಲರೂ ಅವ್ರ ದಿನ ಆಕ್ಚುಲಿ ಇದು. ನಾವು ಇನ್ನೂ ಒಂದಿನ ಆಕ್ಚುಲಿ ಸಿನಿಮಾ ಬಗ್ಗೆ ಇನ್ನೂ ತುಂಬಾ ಕಾರ್ಯಕ್ರಮಗಳಿದೆ ಆಕ್ಚುಲಿ, ಮುಂದೆ ಮಾಡ್ತಾ ಹೋಗ್ತಾರೆ ಕಾರ್ಯಕ್ರಮಗಳನ್ನ. ಬಟ್ ಅಗೇನ್ ಸಿನಿಮಾ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನು ನೆಗೆಟಿವ್ ರೋಲ್ ಮಾಡಿದ್ದೀನಿ, ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇನ್ನೂ ಒಂದು ಜನ ಕಲಾವಿದರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಅನಿವಾರ್ಯ ಕಾರಣದಿಂದ ಯಾರು ಬಂದಿಲ್ಲ ಆಕ್ಚುಲಿ, ಬೇರೆ ಬೇರೆ ಶೂಟ್ ಇರೋದ್ರ ಬಂದಿಲ್ಲ. ಖಂಡಿತವಾಗ್ಲೂ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕೆಂದ್ರೆ ಆಡಿ ನಾನು ಕೆಲಸ ಮಾಡಿದಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರತಿಯೊಬ್ಬ ಕಲಾವಿದರು ಅಂಡ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ನಿರ್ಮಾಪಕರಾಗಿರ್ಬೋದು, ಕತೆ ಏನೇನ್ ಬೇಕು ಪ್ರತಿಯೊಂದನ್ನು ಒದಗಿಸಿದ್ದಾರೆ. ಅಂಡ್ ಅಗೇನ್ ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಂಗೆ ನಮ್ಮ ಗೌರವ್ ಮಾಸ್ಟರ್ ಇಲ್ಲೆಲ್ಲ ಕೂತಿದ್ದಾರೆ, ಗೌರವ್ ಮಾಸ್ಟರ್ ಸಾರಿ ಇಲ್ಲೇ ಇದ್ದಾರೆ ಗೌರವ್ ಮಾಸ್ಟರ್. ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ, ಫೈಟ್ ಡಿಫ್ರೆಂಟ್ ಆಗಿ ಮಾಡಿಸಿದ್ದಾರೆ. ಅಂಡ್ ಅಗೇನ್ ನಂಗೆ ಬಹಳ ಖುಷಿ ಆಗಿದ್ದು ಭಾರ್ಗವ್ ಬಗ್ಗೆ, ತುಂಬಾ ಪ್ರಿಪೇರ್ ಆಗಿ, ಏನೋ ತಂದೆನೆ ನಿರ್ಮಾಪಕರು ದುಡ್ಡು ಹಾಕ್ತಾರೆ ಹೀರೋ ಆಗ್ಬಿಡೋಣ ಆತರ ಐಡಿಯಾ ಇಟ್ಕೊಳ್ದೇನೆ ಪ್ರಿಪೇರ್ ಆಗಿ ಫೈಟು ಡ್ಯಾನ್ಸು ಪ್ರತಿಯೊಂದನ್ನು ಕಲ್ತು ನಮ್ಮ ದೇಶಕ್ಕೆ ಕಲಿಸಿ ಆ ಬಿಲ್ಡಿಂಗ್ ಕರ್ಕೊ ಬಂದಿದ್ದಾರೆ. ಖಂಡಿತವಾಗ್ಲೂ ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ. ಈ ತರ ಒಂದಷ್ಟು ಸಿನಿಮಾಗಳು ಮಾಡ್ತಾ ಹೋಗ್ಲಿ, ಪ್ರತಿಯೊಬ್ಬರಿಗೂ ನಿರ್ಮಾಪಕ ಒಳ್ಳೇದಾಯ್ತು ಅಂತ ಹೇಳಿದ್ರೆ ಇನ್ನೊಂದು ಜನ ಕಲಾವಿದರು, ಟೆಕ್ನಿಷಿಯನ್, ಪ್ರತಿಯೊಬ್ಬರು ಕೆಲಸ ಸಿಗ್ತಾ ಹೋಗುತ್ತೆ. ಅಂಡ್ ಅಗೇನ್ ಇನ್ನೊಂದೇನ್ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕವಿರಾಜ್ ಸರ್ ಹೇಳಿದ್ರು ಅವಾಗಲೇ, ಈಗೇನ್ 100 ದಿನ ಅವಾಗೇನ್ 100 ಕೋಟಿ ಮಾಡ್ತಿತ್ತು ಕಲೆಕ್ಷನ್ ಸಿನಿಮಾ. ಈಗ ಸಿನಿಮಾ ಚೆನ್ನಾಗಾಯ್ತು ಅಂತಂದ್ರೆ 3 ದಿನದಲ್ಲಿ 100 ಕೋಟಿ ಕಲೆಕ್ಷನ್ ಮಾಡುತ್ತೆ. ಹಾಗಾಗಿ ಕವಿರಾಜ್ ಸರ್ ಹೇಳ್ದಂಗೆ ಸಿನಿಮಾನ 3 ದಿನದಲ್ಲಿ ನೋಡಿದ್ರೆ ಬಹಳ ಬೆಸ್ಟ್. 4ನೇ ದಿನ ಹೋದ್ರೆ ಇನ್ನು ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ 3 ಡೇಸ್ ಮಾತ್ರ ಥಿಯೇಟರ್ 3 ದಿನ ಇರುತ್ತೆ ಅಂತ ಅನ್ಸುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಸೊ ಎಲ್ರಿಗೂ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಹೀರೋಯಿನ್ ಅಂಡ್ ರವಿ ಕೂಡ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ಪ್ರತಿ ತಂಡಕ್ಕೂ ಒಳ್ಳೇದಾಗ್ಲಿ. ನಮ್ಮ ಟೀಮ್ ಮೇಲೆ ಎಲ್ಲರಿಗೂ ಆಶೀರ್ವಾದ ಇರಲಿ. ಹಾಗೆ ನಮ್ಮ ಗೌರಿ ಶಂಕರ್ ಬಂದಿದ್ದಾರೆ. ಥ್ಯಾಂಕ್ ಯು ಗೌರಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ಜೈ ಓಂ ನಮಃ ಶಿವಾಯ್. ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೂ ಇಲ್ಲ ನನ್ನ ನಮಸ್ಕಾರಗಳು, ಮತ್ತೆ ಗಣ್ಯದ ವ್ಯಕ್ತರಿಗೂ ನಮಸ್ಕಾರ. ಮೊದಲಿಗೆ ವೆರಿ ಥ್ಯಾಂಕ್ಸ್ ಆಲ್ವಿನ್ ಸರ್ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಬಿಕಾಸ್ ಆ ಶಿವಂ ಸಾಂಗ್ಸು, ನಾನು ಯಾವತ್ತು ಶಿವನ ಭಕ್ತ ಅಂತ ಹೇಳಲ್ಲ, ನಮ್ಮ ತಂದೆ ಅಂತ ಹೇಳ್ತೀನಿ. ಬಹಳ ಖುಷಿ ಆಯಿತು ಆ ಒಂದು ಸಾಂಗ್ಸ್ ಕೇಳಕ್ಕೆ. ಸೊ ಎಲ್ಲ ಚಿತ್ರದಲ್ಲೂ ಈ ತರ ಒಂದು ದೇವರು ಬಂದ್ರೆ ನಮ್ಮ ಸಮಕೂತಿಯನ್ನ ಗೊತ್ತಾಗುತ್ತೆ ಎಲ್ಲದಕ್ಕೂ. ಮತ್ತೆ ಆಲ್ವಿನ್ ಸರ್ ಅವರು ಸುಮಾರು ಒಂದು 12-13 ವರ್ಷದಿಂದ ಪರಿಚಯ. ಅವರು ಒಂದು ಯಾವ ಫಿಲಮ್ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತು ಎಷ್ಟು ಫಿಲಮ್ ಮಾಡಿದ್ರು ಅದರಲ್ಲಿ ನಮ್ಗೆ ಒಂದು ಕ್ಯಾರೆಕ್ಟರ್ ಅಂತ ಇದಾಗಿರುತ್ತೆ. ಥ್ಯಾಂಕ್ ಯು ಆಲ್ವಿನ್ ಸರ್. ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ಬೇಕಂದ್ರೆ ಆಗ್ಲೇ ಅವ್ರದ್ದು ಒಂದು 3-4 ಚಿತ್ರ ಮಾಡ್ಬಿಟ್ಟಿದ್ದೀವಿ. ಥ್ಯಾಂಕ್ ಯು. ಅಂಡ್ ಭಾರ್ಗವ್ ಜಿ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಯಾಕಂದ್ರೆ ಎಲ್ಲ ಹೀರೋಗಳು ಬರ್ತಾರೆ, ಬಂದಿದ್ದೆ ಸ್ವಲ್ಪ ಹೆಂಗೆ ನ್ಯೂ ಕಮರ್ಸ್ ಹಿಂಗೆಲ್ಲ ಇರುತ್ತೆ. ಬಟ್ ಅವರು ಒಳ್ಳೆ ಕೋಪರೇಟ್ ಮಾಡಿದ್ರು. ಬಟ್ ಇನ್ನ ಆಕ್ಟಿಂಗ್ ಸ್ಕಿಲ್ನು ಒಂದು ಎಕ್ಸ್ಪೀರಿಯನ್ಸ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಆ ತರ ಲೆವೆಲ್ ಅಲ್ಲಿ ನಮ್ ಜೊತೆಗೆ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಒನ್ ವರ್ಷ. ಲವ್ ಯು ಆಲ್. ಸಿನಿಮಾ ಇವತ್ತು ಆಡಿಯೋ ಲಾಂಚ್ ಮಾಡ್ತೀವಿ. ಅದು ಕ್ರಿಶ್ ಮ್ಯೂಸಿಕ್ ಸಂಸ್ಥೆ ಅಡಿಯಲ್ಲಿ. ಇದು ನಮ್ಮ ನಿರ್ಮಾಪಕರ ಸ್ವಂತ ಕಂಪ್ನಿ. ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸದಾಗಿ ಏನೋ ಕೊಡಬೇಕು ಅಂತ ಈ ಒಂದು ಆಡಿಯೋ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ. ಕ್ರಿಶ್ ಮ್ಯೂಸಿಕ್ ಅಂತ ನಿಮ್ಮ ಎಲ್ಲಾ ಮೊಬೈಲ್ಗಳಲ್ಲಿ ದಯವಿಟ್ಟು ಹೊಸ ಕಂಪ್ನಿಗಳು ಇಂಡಸ್ಟ್ರಿಗೆ ಬರಬೇಕು. ಎಲ್ಲರೂ ಇವಾಗ ಈ ದಿನಗಳಲ್ಲಿ ಅದೇ ಮಾತಾಡ್ತಿದ್ರು, ಪ್ರೊಡ್ಯೂಸರ್ಸ್ ಆದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ. ದಯವಿಟ್ಟು ನಿಮ್ ಮೊಬೈಲ್ಗಳಲ್ಲಿ ಕ್ರಿಶ್ ಮ್ಯೂಸಿಕ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಹಂಬಲ್ ರಿಕ್ವೆಸ್ಟ್ ನನ್ನ ಕಡೆಯಿಂದ. ಜೊತೆಲಿ ಈ ಸಿನಿಮಾದಲ್ಲಿ 4 ಸಾಂಗು ವಿಜಯ್ ಸರ್ ತುಂಬಾ ಅದ್ಭುತವಾಗಿ ಕಂಪೋಸಿಷನ್ ಕೊಟ್ಟಿದ್ದಾರೆ. ಜೊತೆಲಿ ನಂಗೆ ತುಂಬಾ ಸಪೋರ್ಟಿವ್ ಆಗಿತ್ತು ನನ್ನ ಲಿರಿಸಿಸ್ಟ್ಗಳು. ಒಂದು ಕವಿ ಸರ್, ನಾನು ಅವ್ರ ದೊಡ್ಡ ಫ್ಯಾನು. ನನ್ನ ಕಾಲೇಜಲ್ಲಿ ಅವರ ಅತಿಥಿಗಳಾಗಿ ಬಂದಿದ್ರು, ಆಗ ಮಾತಾಡಿದ್ದು. ಈಗ ನನ್ನ ಸಿನಿಮಾದಲ್ಲಿ ಅವರು ಒಬ್ರು ಆಗಿದ್ದಾರೆ ಅನ್ನೋದು ತುಂಬಾ ಖುಷಿಯಾದ ವಿಷಯ. ತುಂಬಾ ಥ್ಯಾಂಕ್ ಯು ಸರ್. ಸಾಂಗು ತುಂಬಾ ಅದ್ಭುತವಾಗಿ ಬಂದಿದೆ. ಪ್ರತಿಯೊಂದು ಲೈನು, ನಿನ್ನ ಕಣ್ಣ ಮರ್ಚಿಗೆ, ಅದೆಲ್ಲ ಅದ್ಭುತವಾಗಿದೆ. ಅದು ಎಷ್ಟೊತ್ತಿ ಕೇಳಿದ್ರು ಮತ್ತೆ ಮತ್ತೆ ಕೇಳ್ಬೇಕಂತಿದೆ ಆ ಪದಗಳು, ಸಾಲುಗಳು. ತುಂಬಾ ಥ್ಯಾಂಕ್ ಯು ಸರ್. ಜೊತೆಲಿ ಶ್ರೀರಾಮ್ ತಪಸ್ವಿ ಸರ್, ನಿಮ್ಗೂ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಶಿವನ್ ಸಾಂಗು ಫಸ್ಟ್ ನಾವು ಪ್ಲಾನ್ ಮಾಡಿದಾಗ ಪ್ರೊಡ್ಯೂಸರ್ ಸರ್ ಹೇಳಿರಲಿಲ್ಲ ಈ ತರ ಇದ್ರೆ ಇಂಟ್ರೊಡಕ್ಷನ್ ಅಲ್ಲಿ ಏನೋ ಚೆನ್ನಾಗಿರತ್ತೆ ಅಂತ. ಆಗ ಸಂಸ್ಕೃತನ ಬಳಸ್ಕೊಳೋಣ ಸರ್ ಈ ಸಾಂಗಿಗೆ, ತುಂಬಾ ನಿಲ್ಲತ್ತೆ ಇಂಡಸ್ಟ್ರಿಯಲ್ಲಿ ಅಥವಾ ಜನರು ಮನಸ್ಸಲ್ಲೂ ನಿಲ್ಲತ್ತೆ ಅಂದಾಗ ತುಂಬಾ ಅದ್ಭುತವಾದ ಟ್ಯೂನ್ ಕೊಟ್ರು. ಇದಕ್ಕೆ ಅಷ್ಟೇ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡ್ಕೊಂಡಿದ್ದು ನಾಗೇಶ್ ಸರ್. ಜೋಗಿ ಅಥವಾ ತುಂಬಾ ಸಿನಿಮಾ, ಪ್ರೇಮ್ ಸರ್ ಸಿನಿಮಾಗಳನ್ನೆಲ್ಲ ಕೊರಿಯೋಗ್ರಾಫ್ ಮಾಡಿದಂತವ್ರು. ಜೊತೆಲಿ ನಾಗೇಂದ್ರ ಪ್ರಸಾದ್ ಸರ್ ತುಂಬಾ ಅದ್ಭುತವಾಗಿ ಆ ಪ್ಯಾಥೋ ಸಾಂಗ್ ಅನ್ನ ಬರ್ಕೊಟ್ಟಿದ್ದಾರೆ. ಅವರು ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ, ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಲಿ
ಇನ್ನೊಬ್ರು ಗೋಸ್ಪೀರ್ ಸರ್, ನನ್ನ ಸ್ನೇಹಿತರು, ಅವರು ಇಂಡಸ್ಟ್ರಿ ಬಂದಾಗಿಂದಲೂ ಸ್ವಲ್ಪ ಜೊತೆಲಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಿದ್ದರು. ಅವರು ತುಂಬಾ ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಲಿ ಈ ಸಿನಿಮಾ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ವಿಜಯ್ ಸಿನಿಮಾಸ್ ಅವರು ರಿಲೀಸ್ ಮಾಡ್ತಿದ್ದಾರೆ. ಆಲ್ ಓವರ್ ಕರ್ನಾಟಕ ಒಂದ್ 80ರಿಂದ 90 ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಆಗಿದೆ. ಸೆಪ್ಟೆಂಬರ್ 5ಕ್ಕೆ ಅನೌನ್ಸ್ ಮಾಡ್ತಾ ಇದೀವಿ. ಆಲ್ರೆಡಿ ಎಲ್ಲ ಕಡೆ ನಾವು ಹೇಳಿದೀವಿ, ಮೀಡಿಯಾಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಮಾಡ್ತಿದ್ವಿ. ಕ್ರಿಶ್ ಮ್ಯೂಸಿಕ್ ಅಡಿಯಲ್ಲಿ ಈ ಆಡಿಯೋ ಲಾಂಚ್ ಆಗ್ತಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನ. ಸರ್, ಇದು ಲವ್ ಮತ್ತೆ ಆಕ್ಷನ್ ಸಬ್ಜೆಕ್ಟ್ 2 ಜೋನರ್ ಅಲ್ಲಿ ಹೋಗುತ್ತೆ. ಒಂದು ಕಾಲೇಜು ಎಪಿಸೋಡ್ ಮತ್ತೆ ಇನ್ನೊಂದು ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡಿದಾಗ, ಇವಾಗೆಲ್ಲ ನಾವು ತುಂಬಾ ನೋಡ್ತಾ ಇದೀವಿ ಸರ್, ಲವ್ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ. ವಾಟ್ಸ್ಆಪ್ ಮೊಬೈಲ್ ಇರೋದ್ರಿಂದ ಒಂದು ಪಿಂಕ್ ಕಳ್ಸಿದ್ರೆ ಸಾಕು, ಒಂದು ಟೆಕ್ಸ್ಟ್ ಮೆಸೇಜ್ ಕಳ್ಸಿದ್ರೆ ಒಂದು ಹಾರ್ಟ್ ಸಿಂಬಲ್, ಲವ್ ಸ್ಟಾರ್ಟ್ ಆಗುತ್ತೆ. ನಾಳೆನೆ ಲವ್ ಅಥವಾ ಸುತ್ತಾಟ, ನಾಡಿದ್ ಮದ್ವೆ ಮತ್ತೆ ಬ್ರೇಕಪ್ ಆಗುತ್ತೆ. ಬಟ್ ನಮ್ಮ ಸಿನಿಮಾ ಕತೆ ಒಳ ತಿರುಳೆ ಬೇರೆ ತರನೇ ನಾವು ಮಾಡ್ಕೊಂಡಿದ್ವಿ. ಮೀನ್ ಲವ್ ಮಾಡೋದ್ರ ಜೊತೆಗೆ ಆ ಲವ್ ನ ಹೆಂಗ್ ಉಳಿಸ್ಕೊಳಕ್ಕೆ ಹೀರೋ ಹೀರೋಯಿನ್ ಒದ್ದಾಡ್ತಾರೆ ಈ ಸಮಾಜದಲ್ಲಿ ಅಥವಾ ಫ್ಯಾಮಿಲಿಗಳ ಮಧ್ಯದಲ್ಲಿ ಅಥವಾ ಊರಲ್ಲಿ ಒಂದು ಇನ್ಸಿಡೆಂಟ್ ನಡೆದಾಗ ಅನ್ನೋದ್ರ ಮೇಲೆ ಕತೆ ತಗೊಂಡೋಗಿದ್ವಿ ಸರ್. ಇದು ಬೆಂಗಳೂರು, ಮಂಡ್ಯ, ಮಂಗಳೂರು ಸುತ್ತಮುತ್ತ ಶೂಟ್ ಮಾಡಿದ್ವಿ ಸರ್. ನಮ್ಮ ಐಡಿಯಾ ಇವಾಗ ಫಸ್ಟ್ ಕನ್ನಡದಲ್ಲಿ ಹೋಗ್ತಾ ಇದೀವಿ. ಅದು 3 ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ರೆಡಿ ಆಗಿದೆ. ಕನ್ನಡ, ತಮಿಳು, ತೆಲುಗು. ಆ ಲ್ಯಾಂಗ್ವೇಜ್ ಅಲ್ಲಿ ಆ ಲಿರಿಸಿಸ್ಟ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ನಾವು ಬೆಂಗಳೂರು ಫಸ್ಟ್ ನಮ್ಮ ರಾಜ್ಯದಲ್ಲಿ ರಿಲೀಸ್ ಮಾಡ್ಕೊಂಡು ತದನಂತರದಲ್ಲಿ ನಾವು ಬೇರೆ ರಾಜ್ಯಗಳಲ್ಲಿ ತಮಿಳು ಮತ್ತೆ ತೆಲುಗು ರಿಲೀಸ್ ಮಾಡೋ ಪ್ಲಾನ್ ಇದೆ. ಓಂ ಶಿವಂ ನಾಯಕನ ಹೆಸರು ಶಿವ ಅಂತ. ಶಿವನ ಅಗ್ರೆಸಿವ್ ನಮಗೆಲ್ಲರಿಗೂ ಗೊತ್ತಿದೆ, ಕೋಪ ಮತ್ತೆ ತಾಳ್ಮೆನೂ ಗೊತ್ತಿದೆ. ಆ ಒಂದು ಫೋಟೋನ ಇಟ್ಕೊಂಡು ಹೀರೋನ ಕ್ಯಾರೆಕ್ಟರ್ ನ ಪೋರ್ಟ್ರೇ ಮಾಡಿದ್ವಿ. ಹಾಗಾಗಿ ಓಂ ಶಿವಂ ಅಂತ ಹೆಸರಿಟ್ಟಿದ್ವಿ. ಲವ್ ಅಂದ್ಮೇಲೆ ವಿಲನ್ ಇದ್ದೇ ಇರ್ತಾರ, ನಿಮಗೆ ಗೊತ್ತಿದೆ ಸೀನಿಯರ್, ನಾನು ಹೇಳೋ ಅವಶ್ಯಕತೆ ಇಲ್ಲ. ಲವ್ ಅಂದ್ಮೇಲೆ ಇರ್ಲೇಬೇಕದು ವಿಲನ್ಸ್ ಗಳು. ಹಾಗಾಗಿನೇ ನಮ್ಮ ಸಿನಿಮಾದಲ್ಲಿ ಕಾರ್ಟೂನ್ ಸುದೀಪ್ ಸರ್ ಆಗಿರ್ಬೋದು, ರವಿ ಕಳೆ ಸರ್ ಆಗಿರ್ಬೋದು, ವರ್ಧನ್ ಸರ್ ಆಗಿರ್ಬೋದು, ಎಸ್ ಶೆಟ್ಟಿ ಅವರು ಮತ್ತೆ ಉಗ್ರಂ ರವಿ ಸರ್, ತುಂಬಾ ದೊಡ್ಡ ಆರ್ಟಿಸ್ಟ್ ಗಳನ್ನ ಒಂದಿಷ್ಟು ಜನ ಇಟ್ಕೊಂಡು ಕೆಲಸ ಮಾಡಿದ್ವಿ. ಜೊತೆಲಿ ಅಪೂರ್ವ ಮೇಡಮ್, ಲಕ್ಷ್ಮಿ ಮೇಡಮ್. ಲೆಕ್ಕದಲ್ಲಿ ಇಷ್ಟು ಜನ ವಿಲನ್ ಇದ್ರು ಮೈನ್ ವಿಲನ್ ಒಬ್ರು ಲೇಡಿ ಬರ್ತಾರೆ. ಆ ಕ್ಯಾರೆಕ್ಟರ್ ಮೈನ್ ವಿಲನ್ ಆಗಿರ್ತಾರೆ. ಥ್ರಿಲ್ಲಿಂಗ್ ಫ್ಯಾಕ್ಟರ್ ನಾವು ಮಡಿಕೇರಿ, ಸರೌಂಡಿಂಗ್ ಮತ್ತೆ ನಮ್ಮ ಮಂಡ್ಯದ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡಿದ್ವಿ. ಆವಾಗ ನೈಟ್ ಮಳೆಯಲ್ಲಿ ಸ್ವಲ್ಪ ನಮ್ಗೆ ಪ್ರಾಬ್ಲಮ್ ಆಯ್ತು. ಮಳೆ ಶೂಟಿಂಗ್ ಇರ್ತಿ, ನಮ್ ಕ್ಯಾಮ್ರಾಮನ್ ಗೆ ಚೇಡ್ ಎಲ್ಲ ಕಚ್ಚಿ ಏನೋ ಸ್ವಲ್ಪ ಸಮಸ್ಯೆ ಆಯ್ತು ಅದೆಲ್ಲ. ಅದಾದ್ಮೇಲೆ ಅಗೇನ್ ಒಂದಿನ ಗ್ಯಾಪ್ ಕೊಟ್ಟು ಮತ್ತೆ ಅದೇ ಎಪಿಸೋಡ್ ನ ಶೂಟ್ ಮಾಡಿದ್ವಿ. ಜೊತೆಲಿ ಜಾಸ್ತಿ ಒಂದಿಷ್ಟು ಸರ್ಚಿಂಗ್ ಎಪಿಸೋಡ್ಸ್ ಗಳು ಸಿನಿಮಾದಲ್ಲಿ ಇದೆ, ರನ್ನಿಂಗ್ ಮತ್ತೆ ಸರ್ಚಿಂಗ್. ಕಾಲಿಗೆ ಸ್ಲಿಪ್ಪರ್ ಇಲ್ದೇನೆ ಹೀರೋ ಹೀರೋಯಿನ್ ಅಷ್ಟು ಎಪಿಸೋಡ್ ಗಳನ್ನ ಮಾಡಿದ್ದಾರೆ. ಸ್ವಲ್ಪ 3 ದಿನ ಆಸ್ಪತ್ರೆಯಲ್ಲಿ ಇದ್ರು ಹೀರೋಯಿನ್. ಆ ಒಂದಿಷ್ಟು ಎಪಿಸೋಡ್ ಇವಾಗ ನಮ್ಗೆ ನೆನಪಾಗಿದೆ, ಫುಟೇಜ್ ಎಲ್ಲ ನೋಡ್ತಾ ಇದ್ದಾಗ. ಜೊತೆಯಲ್ಲಿ ಇನ್ನೊಬ್ರು ನೆನ್ಸ್ಕೊಂಡು ನನ್ನ ನಿರ್ಮಾಪಕರು ಕೃಷ್ಣ ಸರ್ ತುಂಬಾ ಪ್ರೀತಿನ ಮಾಡಿದ್ದಾರೆ ಸಿನಿಮಾ ಸರ್. ನನ್ನ ಮಗನ್ನ ಹಾಕೊಂಡು ಹೀರೋ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಸಿನಿಮಾ ಅವ್ರು ಮಾಡಿಲ್ಲ. ಇದು ನಂತರದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರಾಜೆಕ್ಟ್ ಗಳನ್ನ ಮಾಡ್ಬೇಕು ಅನ್ನೋದು ಆಲ್ರೆಡಿ 2ನೇ ಪ್ರಾಜೆಕ್ಟ್ ಮಾತುಕತೆಯಲ್ಲಿ ನಡೀತಾ ಇದೆ. ಬೇರೆ ಡೈರೆಕ್ಟರ್ ಗಳೆಲ್ಲ ವರ್ಕ್ ಮಾಡ್ತಿದ್ದಾರೆ. ಜೊತೆಲಿ ಕಂಟಿನ್ಯೂ ಇಂಟ್ರೆಸ್ಟ್ ಅಲ್ಲಿ ನಿಲ್ಲುವಂತ ಒಬ್ರು ಪ್ರೊಡ್ಯೂಸರ್, ಫ್ಯಾಷನಬಲ್ ಪ್ರೊಡ್ಯೂಸರ್, ದಯವಿಟ್ಟು ಸಪೋರ್ಟ್ ಮಾಡಿ. ಸಿನಿಮಾ ಥಿಯೇಟರ್ ಬಂದ್ ನೋಡಿ. ಕವಿ ಸರ್ ಹೇಳಿದಂಗೆ ಇವಾಗೆಲ್ಲ 50 days 100 days ಎಲ್ಲ ಸುಳ್ಳು. ಆ 3 days ಏನ್ ನಾವು ನೋಡ್ತೀವಿ ಪ್ರೊಡ್ಯೂಸರ್ಸ್ ಅದೇ ಲಾಭ. ನಮ್ಮಂತ ಹೊಸ ನಿರ್ದೇಶಕರಿಗೆ ಮತ್ತೆ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಥವಾ ಇನ್ನೊಂದು ಸಿನಿಮಾ ಮಾಡ್ಬೇಕು ಅನ್ನೋದಕ್ಕೆ ಅದೇ ಒಂದು ಪ್ರೋತ್ಸಾಹ ಇರುತ್ತೆ. ದಯವಿಟ್ಟು ಸಿನಿಮಾನ ನೋಡಿ. ಕೃಷ್ಣ ಸರ್, ಈ ವೇದಿಕೆಯಲ್ಲಿ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನೊಬ್ಬ ಡೈರೆಕ್ಟರ್ ಅನ್ಕೊಂಡೆ, ಜೊತೆಯಲ್ಲಿ ನನ್ನ ಟೀಮ್ ಅಲ್ಲಿರೋ ಹುಡುಗರೆಲ್ಲ ಇವಾಗ ಡೈರೆಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀನಿ. ಜೊತೆಯಲ್ಲಿ ಇಡೀ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನ್ನ ಜೊತೆಲಿ ಇದ್ದು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ದಾರೆ. ಅಭಿ, ಸಿದ್ದು, ನಿಶಾಂತ್, ಭರತ, ಹೊಸಪೇಟೆ, ಅಕ್ಷು, ಅಭಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇಲ್ಲಿ ಬಂದಿರೋದ ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ಅಂತ, ಈ ಸಿನಿಮಾದ ನಿರ್ಮಾಪಕ. ನಾನು ಮೊದಲನೇ ಸಿನಿಮಾ ಮಾಡಿರೋದು, ಒಂದು ಕನಸಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಸುಮಾರು ಒಂದು 20 ವರ್ಷಗಳಿಂದ ನಾನೇ ಸಿನಿಮಾ ಆಕ್ಟ್ ಮಾಡಬೇಕು ತುಂಬಾ ಆಸೆ ಇಟ್ಕೊಂಡಿದ್ದೆ. ಸುಮಾರು ಜನ ನನ್ಗೆ ತುಂಬಾ ಆಸೆ ಇಟ್ಟು ಆ ಸಿನಿಮಾ ಮಾಡ್ಬೇಕು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ನನ್ಗೆ ಚಾನ್ಸ್ ಕೊಟ್ಟಿಲ್ಲ. ಅದನ್ನ ನಾನು ಕನಸಿಟ್ಕೊಂಡು ನನ್ನ ಮಗನ ಮೇಲೆ ನಾನು ಪ್ರಯೋಗ ಮಾಡಿದ್ದೀನಿ. ಖಂಡಿತ ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ. ಇದನ್ನ ಮುಂದಿನ ನನ್ಗೆ ಗೆಲುವಿಗೋಸ್ಕರ ಕನ್ನಡ ಚಲನಚಿತ್ರ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ. ಮಾಡಿದ್ದೀನಿ ಸರ್ ನಾನು. ಹೌದು ಸರ್, ನನ್ಗೆ ಅದು ನನ್ನ ಕನಸಲ್ಲಿತ್ತು. ಅದಕ್ಕೆ ನಾನು 2 ರೋಲ್ ಮಾಡಿದ್ದೀನಿ ಸರ್. ನನ್ಗೆ ಒಂದು ಅನ್ಕೊಂಡಿದ್ದೀನಿ ಸರ್, 80ರಿಂದ 100 ಅಂತ. ಒಂದು ತಿಂಗಳು ಎಷ್ಟು ಸಿಗ್ತದೆ 100% 100 ಥಿಯೇಟರ್ ಮಾಡಲೇಬೇಕು ಅನ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ಸರ್, ಎಷ್ಟು ಸಿಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.